ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶುಶು ಮಿನಿಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನು ಇವತ್ತಿಷ್ಟು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ಅಂದ್ಕೊಂಡಿಲ್ಲ. ಟೈಮ್ ಬಂದು 5 o'clock ಆಗಿದೆ. ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಸೇರಿ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ತುಂಬಾ ಅಂದರೆ ತುಂಬಾ ಖುಷಿಯಾಗಿದ್ದೀವಿ. ಅದು ಫಸ್ಟ್ ಟೈಮ್ ಈ ಥರ ಟ್ರಿಪ್ಪು ಪ್ಲ್ಯಾನ್ ಮಾಡಿ ಈ ಥರ 2 days ಟ್ರಿಪ್ ಹೋಗ್ತಾ ಇದ್ದು. ಎಷ್ಟು ಎಕ್ಸೈಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಟೈಮೇ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಗಿದೆ. ಟಿ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡಿರಲಿಲ್ಲ ಅಂತೇಳಿ ಬಂದೆ. ಬನ್ನಿ ಹೋಗೋಣ. ಟೈಮ್ ಬಂದಿದ್ದು 5:40 ಆಗಿದೆ. ತುಂಬಾ ಲೇಟ್ ಆಗಿಬಿಟ್ಟಿದೆ. ನಾವು ಬೇಗನೆ ಹೊರಡ್ಬೇಕಂತ ಅಂದ್ಕೊಂಡ್ವಿ. ತುಂಬಾ ಲೇಟ್ ಆಗಿದೆ. ಇವಾಗ ಫೈನಲಿ ಪೂಜೆ ಮಾಡ್ತಾಯಿದ್ದೀವಿ ಟಿಗೆ. ಹಾಗೆ ಇವಾಗ ಒಂದು ಟ್ರೆಂಡಿಂಗಲ್ಲಿದ್ದೀರ ರೀಲ್ಸ್ ವಿಡಿಯೋ ಅಷ್ಟೇ ವೀಡಿಯೋಸ್ ಮಾಡೋಣ ಅಂತೇಳಿ ಎಲ್ಲರೂ ನಿಂತ್ಕೊಂಡು ವೀಡಿಯೋಸ್ ಮಾಡ್ತೀವಿ. ಎಲ್ಲರೂ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಹೇಗಿರುತ್ತೆ ಟ್ರಿಪ್ಪು ಅಂತೇಳಿ. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮು ಸಡನ್ನಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಎಲ್ಲರಿಗೂ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ನನಗಂತೂ ಹೋಗ್ತೀವಿ ಅಂತಲೇ ಅಂದ್ಕೊಂಡಿಲ್ಲ. ಫೈನಲಿ ಫುಲ್ ಹ್ಯಾಪಿ. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬರ್ತೀನಿ ನೋಡಿ. ಫಸ್ಟ್ ನಮ್ಮ ಶಾರಿ ಅಣ್ಣ, ನಮ್ಮ ಧನ್ಯಕ್ಕ, ನಮ್ಮ ರವಿನಕ್ಕ, ನಮ್ಮ ಅಕ್ಕ, ನಮ್ಮ ಚಿತ್ರಕ್ಕ, ಹಿಂದೆ ಮಧು ಅಣ್ಣ, ನನ್ನ ತಮ್ಮ, ನಮ್ಮ ಅರುಣ್ ಅಣ್ಣ, ಇಷ್ಟು ಜನ ಹೋಗ್ತೀನಿ. ಪ್ಲಸ್ ನನ್ನನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಆಮೇಲೆ ಲಾಸ್ಟಿಗೆ ಇದು ಏನು ಪ್ಲಾನ್ ಬರುತ್ತೆ ಅಂದರೆ, ಯಾರೊಬ್ರು ಲಾಸ್ಟಲ್ಲಿ ಕಾಣಿಸ್ತಾ ಇರೋಗೆ ಪುನಃ ರಿಟರ್ನ್ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ಓಡ್ ಬರ್ಬೇಕು. ಏನು ನೀವೆಲ್ಲ ಮಾಡ್ತಾ ಇದ್ದೀರಾ ವಿಡಿಯೋ ಕ್ಯಾಪ್ಚರ್ ಆಗಿದೆ. ಸೀರಿಯಸ್ ನೋಡೋರು ಉಸಿರಿನವರೆಗೂ ನಾ ಪೂಜಿಸುವೆ ಆಸೆಗೆ ಏನಂತೀಯ ಗೈಸ್, ಇವಾಗ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಟಿ ನಿಲ್ಲಿಸಿ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ. ಹಾಗೆ ಸುಮ್ಮನೆ ಜಸ್ಟ್ ನಾನು ವಾಕ್ ಮಾಡಿದ್ದು. ತುಂಬಾ ಅಂದರೆ ತುಂಬಾ ಚಳಿ ಇದೆ. ಇವಾಗ ನೋಡಿ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಟಿ ನಿಂತಿದೆ. ಎಲ್ಲರೂ ಫುಲ್ ಟಯರ್ಡ್ ಅನಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲರೂ ತುಂಬ ಲಾಂಗ್ ಜರ್ನಿನೇ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ತುಂಬ ಲಾಂಗ್ ಜರ್ನಿ ಮಾಡ್ತಿದ್ದಾರೆ. ಬನ್ನಿ ಇವಾಗ 5 ನಿಮಿಷ ರೆಸ್ಟ್ ತಗೊಳ್ಳೋಣ. ಹಾಯ್ ಮಾಡಿ ಅಕ್ಕ. ಹಾಗೆ ಎಲ್ಲ ಜರ್ನಿ ಮಾಡಿದ್ವಿ. ಸ್ವಲ್ಪ ಮಲಗಿಬಿಟ್ವಿ. ಬೆಳಗ್ಗೆನೇ ಬೇಗನೆ ಎದ್ದಿದ್ದೀವಿ ಅಂತ ಏನು ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಿದೆ. ಯಾಕಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲೇ ತುಂಬ ಟ್ರಾವೆಲ್ ಮಾಡೋಕ್ಕೆ ಕಷ್ಟ. ಹೊಟ್ಟೆ ಫುಲ್ ಇದ್ದರೆ ಹೆಂಗಿದ್ರು ಟ್ರಾವೆಲ್ ಮಾಡ್ಬೋದು. ಖಾಲಿ ಹೊಟ್ಟೆಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದಕ್ಕೆ ಅದಕ್ಕೆ ಎಲ್ಲರೂ ತಿಂಡಿ ಮಾಡೋಣ ಅಂತ ಇಲ್ಲಿ ಅದು ಒಂದು ಹೋಟೆಲ್ ಸಿಕ್ತು. ಅಲ್ಲಿ ತಿಂಡಿ ಮಾಡೋಕ್ಕೆ ನಿಲ್ಸಿದ್ವಿ. ಸೊ ಫೈನಲಿ ಇಲ್ಲಿಂದ ತಿಂಡಿ ಮಾಡ್ಕೊಂಡು ಇನ್ನು ಡೈರೆಕ್ಟ್ ವಯನಾಡಿಗೆ ಟ್ರಿಪ್ ಹೋಗಬೇಕು. ನಾನು ಆಲ್ಮೋಸ್ಟ್ ಲಾಗ್ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ. ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಂಡು ಬನ್ನಿ ಗೈಸ್. ಸೊ ಫೈನಲಿ ಕೇರಳ ರೀಚ್ ಆಗ್ತಾ ಇದ್ದೀವಿ. ಈ ಬಾರ್ಡರ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಬೇಕು. ನಾವು ಫಸ್ಟ್ ಟೈಮ್ ಸಡನ್ ಪ್ಲ್ಯಾನ್ ಮಾಡಿ ಈ ವಯನಾಡ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ತುಂಬ ಎಕ್ಸೈಟ್ ಇದೆ. ಬನ್ನಿ ಎಂಜಾಯ್ ಮಾಡೋಣ. ಲೆಟ್ಸ್ ಕಣ್ಣಾಗಿಟ್ಟು ಮನಸ್ಸಿನಲ್ಲಿ ಮನಸ್ಸಾಗಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕತ್ತು ಯಾರು. ಧನ್ಯಕ್ಕ ಕಾಣಿಸ್ತೇಲ್ಲ ಯಾರು. ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇಲ್ಲಗಿದ್ದು ಎದ್ದು ಹೋದು ಯಾರು. ಒಳ್ಳೆ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾರೆ. ಹತ್ತಿರ ಬರದೆ ದೂರಾನೋ ಇರದೆ ತುಂಬಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಒಂದು ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲರೂ ಅಲ್ಲಿ ಟಿಕೆಟ್ ತೊಗೋತಿದ್ದಾರೆ. ಬ್ಯಾಂಬೋ ರೈಡ್
ಬುಕ್ಕಿಂಗ್ ಅಂತೇನೋ ಗೊತ್ತಿಲ್ಲ, ತುಂಬ ಎಕ್ಸಾಕ್ಟ್ ಆಗಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಫೋಟೋಶೂಟ್ ತೊಗೋತವ್ರೆ, ಅಲ್ಲೆಲ್ಲ ಟಿಕೆಟ್ ತೊಗೊತಾರೆ ಸ್ವಲ್ಪ ಜನ, ಇನ್ನೊಂದು ಸ್ವಲ್ಪ ಜನ ಮಾತಾಡ್ತಾ ನಿಂತಿದ್ದಾರೆ. ಗೈಸ್ ಇವಾಗ ಬನ್ನಿ ಹೋಗೋಣ, ಟಿಕೆಟ್ ಎಲ್ಲ ತೊಗೊಂಡಾಯ್ತು. ಲೆಟ್ಸ್ ಸ್ಟಾರ್ಟ್ ಎಂಜಾಯ್. ಗೈಸ್ ಕುರ್ವಾ ದ್ವೀಪಕ್ಕೆ ಬಂದಿದ್ದೀವಿ ಅಷ್ಟೇ. ಇವಾಗ ಕುರ್ವಾ ದ್ವೀಪಕ್ಕೆ ಬಂದಿದ್ದೀವಿ. ಅದರಲ್ಲಿ ಬ್ಯಾಂಬೋ ರೈಡ್ ಅಂತ ಏನೋ ಇದೆ, ಅದನ್ನ ತಗೊಂಡು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಫೈನಲಿ. ಬನ್ನಿ ಹೋಗೋಣ ಇವಾಗ. ಎಲ್ಲ ತುಂಬ ಎಕ್ಸಾಕ್ಟ್ ಆಗಿದ್ದೀನಿ, ನೋಡೋಣ. ಗೈಸ್ ಫೈನಲಿ ಬಂದ್ವಿ ಇವಾಗ ಬ್ಯಾಂಬೋ ರೈಡ್ ಮಾಡೋಕ್ಕೆ. ಎಕ್ಸಾಕ್ಟ್ ಆಗಿದ್ದೀವಿ, ತುಂಬ ಕ್ಯೂರಿಯಾಸಿಟಿಲಿದ್ದೀವಿ. ಬನ್ನಿ ಹೋಗೋಣ ಇವಾಗ ಎಲ್ಲರೂ. ಇವಾಗ ಸೇಫ್ ಜಾಗ ಇಟ್ಕೊಳ್ತಾರೆ, ಸೇಫ್ ಜಾಗ ಇಟ್ಕೊಂಡು ಹೋಗೋದು. ಅಣ್ಣ ಗೈಸ್ ನಾನು ವಿಡಿಯೋ ಮಾಡ್ತಿದ್ರಿ, ಅಣ್ಣ ನೋಡಿ ಹೆಂಗ್ ನಗಾಡ್ತವ್ರೆ. ಪ್ಲೀಸ್ ಜೋಶ್ ಕೊಡ್ರಪ್ಪ. ಅಲ್ಲಿ ವರುಣೆ ಕಾಣಿಸ್ತಾರೆ. ಫೋನ್ ಜೋಪಾನ ಇಲ್ಲಿ ಇಲ್ಲಿ ಆನ್ ಮಾಡಿದ್ದೀರಾ? ನಾನು ವಿಡಿಯೋ ಮಾಡಲಿಲ್ಲ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಇದೊಂದು ಹುಟ್ಟು ತಳಿ ತಳಿ. ಗೈಸ್ ಅಲ್ಲೊಂದು ನೇರಳೆಹಣ್ಣು ಮರ ಇತ್ತು, ಎಲ್ಲ ನೇರಳೆಹಣ್ಣು ಕಿತ್ಕೊಂಡು ತಿಂತವ್ರೆ. ಕಾಡು ನೇರಳೆ ಅಂದರೆ ಎವ್ವಿ ಟೇಸ್ಟ್ ಐತೆ. ನಮ್ಮ ಅಕ್ಕ ನೋಡಿದ್ರೆ ಗಿಡನೇ ಹಿಡ್ಕೊಂಡು ತಿಂತಾಳೆ, ಸಾರಿ ಮರನೇ ಹಿಡ್ಕೊಂಡು ತಿಂತಾವಳೆ. ಓಕೆ ವೆಯ್ಟ್, ನಾವು ನೇರಳೆಹಣ್ಣು ತಿಂದು ಲಾಗ್ ಮಾಡೋದ್ರಲ್ಲಿ ಬಿಸಿ ಇದ್ದೀವಿ. ಸೊ ಬನ್ನಿ ಕಾಡ್ಲು ನೇರಳೆ ಹಣ್ಣು ತಿನ್ನೋಣ. ರೆಡಿ 1 2 3 ಸ್ಟಾರ್ಟ್. ಇವಾಗ ನಾವೆಲ್ಲ ಒಂದು ಲಾಗಿಗೆ ಟ್ರೆಂಡಿಂಗ್ ರೀಲ್ಸ್ ಇದೆಯಲ್ಲ ಅದಕ್ಕೆ ಮಾಡೋಣ ಅಂತೇಳಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ರೀಲ್ಸ್ ಮಾಡಬೇಕಂತ ಮೈಂಡಲ್ಲಿದೆ. ಎಷ್ಟು ರೀಲ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಅಪ್ಲೋಡ್ ಆಗಿದೆ, ಲಾಗ್ ಮಾತ್ರ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಇವಾಗ ನಾವು ಹೋಗ್ತಾ ಇರೋದು ಸೆಕೆಂಡ್ನೇ ಪ್ಲೇಸ್. ಬನ್ನಿ ಅದು ಹೇಗಿರ್ತದೆ, ಟ್ರೆಕ್ಕಿಂಗ್ ಇರುತ್ತೆ, ನೋಡ್ಕೊಂಡು ಬರೋಣ. ಹಾಗೆಯೇ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಇವಾಗ ನೆಕ್ಸ್ಟ್ನೇ ಪ್ಲೇಸ್ಗೆ ಹೋಗ್ತಾ ಇರೋದು. ಸಿಂಪಲ್ಲಾಗಿ ಒಂದು ಪ್ಲೇಸ್ ಇದೆ, ಅದಾದಮೇಲೆ ಒಂದು ಟ್ರೆಕ್ಕಿಂಗ್ ಇದೆ, ಟ್ರೆಕ್ಕಿಂಗು ಮುಗಿಸ್ಬೇಕು. ಹಾಗೆಯೇ ಒಂದು ರೀಲ್ಸ್ ಇತ್ತಲ್ಲ ಅದು ರೀಲ್ಸ್ ಮಾಡಿದ್ವಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಗೈಸ್ ಇವಾಗ ಫೈನಲಿ ಎಡಕಲ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲರೂ ಟಿ ಇಳಿದ್ಬಿಟ್ಟು. ಬಿಸಿಲು ಇದೆ, ಮಳೆ ಇರುತ್ತೆ ಅಂತ ಎಲ್ಲ ಎಕ್ಸಾಕ್ಟಲ್ಲಿ ತುಂಬಾ ಎಕ್ಸಾಕ್ಟಲ್ಲಿ ಇವಾಗ ಬಿಸಿಲು ಇದೆ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತೇಳಿ ಎಂಜಾಯ್ ಮಾಡೋಣ. ರವಿನಕ್ಕ, ಶಾರಿ ಅಣ್ಣ. ಗೈಸ್ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ತುಂಬಾ ಬಿಸಿಲಿದೆ, ಮಳೆ ಬರುತ್ತೆ ಅಂತ ತುಂಬ ಎಕ್ಸಾಕ್ಟಲ್ಲಿದ್ವಿ. ಮಳೆ ಬರುತ್ತೆ ಅಂದರೆ ನೀವು ನೋಡಿದ್ರೆ ಮಾತ್ರ ಮಸ್ತಾಗಿದೆ. ಬನ್ನಿ ಇವಾಗ ಹೋಗೋಣ. ಗೈಸ್ ಇವಾಗ ನಾವೆಲ್ಲ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ನಾವು ಎಡಕಾಲ್ಗೆ ಬಂದಿದ್ದೀವಿ ಅಷ್ಟೇ. 1 ಮೀಟ್ರ್ ಆಗಿಲ್ಲ, ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. 1 ಕಿಲೋಮೀಟರ್ ಪ್ಲಸ್ 380 ಸ್ಟೆಪ್ಸ್ ಹತ್ತಿದ್ಮೇಲೆ ಹೆಂಗಿರ್ತಾರೆ ರಿಯಾಕ್ಷನ್ ನೋಡೋಣ. ಇವಾಗ ಅಪ್ಪಗೆ ಉಸಿರೆಲ್ಲ ಮೇಲೆ ಬಂದು ಇಲ್ಲೇ ಸತ್ತೋಗಂಗೆ ಆಯ್ತಿದ್ದೀವಿ. ಸತ್ಗೀತು ಹೋಗ್ಬಿಟ್ರೆ ಇಲ್ಲೇ ವ್ಲಾಗಲ್ಲಿ ಗೊತ್ತಾಗಿ ಮನೆಯವ್ರು ಬಂದು ಹುಡ್ಕೊಂಡು ಹೋಗ್ಬೇಕಷ್ಟೇ. ಅಪ್ಲೋಡ್ ಮಾಡಿ ಸತ್ತೋಗ್ತೀವಿ. ನೋಡೋಣ, ಸಿಗೋಣ. ಎಡಕಲ್ಗೆ ಇವಾಗ ಬರೋಕ್ಕಿಂತ ಮುಂಚೆ ಸ್ವಲ್ಪ ಎನರ್ಜಿ ಫಿಟ್ನೆಸ್ ಇಟ್ಕೊಂಡು ಬಂದ್ರಪ್ಪ. ಕಲೆಕ್ಷನ್ ಅಂತ ಕರಿತಿದ್ದಾರೆ. ಗೈಸ್ ಸ್ಟೆಪ್ ಬಂತು. ಎಷ್ಟು ಸ್ಟೆಪ್ ಇದೆ ತಮ್ಮ? 350 360 ಸ್ಟೆಪ್ ಇದೆ. ಇವಾಗ ಹತ್ತಬೇಕು. ಈ ದಿಬ್ಬ ಹತ್ತು ಬರೋಷ್ಟೊತ್ತಿಗೆ ನಮಗಂತೂ ಸಾಕಾಯಿತು. ಬನ್ನಿ ಇವಾಗ ಹತ್ತಣ, ಎಲ್ಲ ಹೋಗ್ತಿದ್ದಾರೆ. 1 2 3 4 5 6 7 8 10 ಮೆಂಬರ್ಸ್ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ಟು ಗೋ. 350 360 ಸ್ಟೆಪ್ಪು. ಬನ್ನಿ ಹೋಗೋಣ ಇವಾಗ. ಸಾರಿ 380 ಸ್ಟೆಪ್ ಹತ್ತಬೇಕು. ಬನ್ನಿ ಇವಾಗ. ಗೈಸ್ ಈ ಸ್ಟೆಪ್ ನೋಡ್ತಿದ್ರೆ ತಲೆನೋವು ಬರ್ತೈತೆ. ಹೆಂಗಿದೆ ಈ ಸ್ಟೆಪ್ಗಳು ಅಂತಂದರೆ, ಮಧ್ಯ ಬಂಡೆ, ಆ ಸೆಂಟ್ರಲ್ ಇಷ್ಟು ಚಿಕ್ಕ ಚಿಕ್ಕ ಸ್ಟೆಪ್ಸು.
ಕೊಡು ಸುಸು. ಬಾ ಮೆಟ್ಲು ನೋಡಿದ್ರೆ ಹತ್ತಕ್ಕಾಯ್ತಿಲ್ಲ, ದಳಕಾಯಿ ತಿನ್ಕೊಂಡು ದಳಕಾಯಿ ಬೀಳಕಾಯ್ತು ಹೆಂಗದು ಅಂತ ಗೊತ್ತಿಲ್ಲ. ಆಲ್ರೆಡಿ ಹತ್ರ ಫ್ಲಾಟ್ ಆಗಿಬಿಟ್ಟಿದ್ದೀವಿ. ಬನ್ನಿ ಹತ್ತೋಣ. ಒಂದೇ ಎಲ್ರು ಹೋಗ್ತಾರೆ ಬೆಟ್ಟ ಹತ್ಕೊಂಡು ನನ್ನ ತಮ್ಮ ನೋಡಿ ವಾಮೆಂಟ್ ಮಾಡಿ ಸುಮ್ ಕೂತ್ ಸುಸ್ತಾಗೋನೆ. ಒಂದು ಶಾರ್ಟ್ಗೆ ಗೈಸ್ ಇವಾಗ ಇನ್ನು ಹತ್ಬೇಕು. ಇವಾಗ ಹತ್ತಕ್ಕಂತಲ್ಲ ರೋಡ್ ಬಂದ್ಬಿಟ್ಟು ಹಿಂಗಿದೆ, ಈ ಗುಹೆ ಒಳಗಡೆ ಹೋಗ್ಬೇಕು. ಅದಕ್ಕೆ ಹತ್ಬಿಟ್ಟು ನಾನು ಸಿಗ್ತೀನಿ ಮತ್ತೆ. ಫೈನಲಿ ಮೇಲೆ ಹತ್ತು ನೋಡ್ವಿ. ವ್ಯೂ ಪಾಯಿಂಟ್ ಈ ಥರ ಇತ್ತು, ಸಖತ್ತಾಗಿತ್ತು ವ್ಯೂ ಪಾಯಿಂಟ್. ಅದೇ ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇವಾಗ ವ್ಯೂ ಪಾಯಿಂಟ್ ಹತ್ರ ಹತ್ತಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವಾಗ ಇಳಿದ್ಕೊಂಡು ಬರ್ತಾ ಇದ್ದೀವಿ. ಬನ್ನಿ, ತುಂಬಾ ಚೆನ್ನಾಗಿತ್ತು ಒಂಥರ. ಫೈನಲಿ ಟಿ ಟಿ ಹತ್ರ ಬಂದ್ವಿ. ಎಲ್ಲ ಹತ್ತಿತ್ತು ಫುಲ್, ಎಲ್ಲರೂ ಟಯರ್ಡ್ ಆಗಿದ್ದಾರೆ. ಹೆಂಗಿತ್ತು ನೆಕ್ಸ್ಟ್ ಹೇಳಕ್ಕೆ ಗೈಸ್? ಇದು 3ನೇ ಪಾಯಿಂಟು. ವೆದರ್ ಮಾತ್ರ ಸಖತ್ತಾಗಿದೆ. ಅದ್ರ ಒಂದೇ ಬೇಜಾರು, ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಬನ್ನಿ ಇವಾಗ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋಣ ಹೇಗಿರುತ್ತೆ ಅಂತ. ಇವಾಗೆಲ್ಲ ಒಂದೇ ಇಳಿತವ್ರೆ. ಸಖತ್ತಾಗಿದೆ ಮಾತ್ರ ವೆದರ್, ವ್ಯೂ ಪಾಯಿಂಟ್ ಅಂತ್ರೂ. ಮಳೆ ಬರಬೇಕಷ್ಟೇ ಇವಾಗ. ಇಷ್ಟೇನಾ? ಈ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಎಲ್ಲ ಪತ್ನಂ ರಾಕಿಗೆ ಬಂದಿದ್ದೀವಿ ಅಷ್ಟೇ. ಫೈನಲ್ಲಿ ಆವಾಗಲೇ ಒಂದು ಟ್ರೆಕ್ಕಿಂಗ್ ಮಾಡ್ದಂಗೆ ಆಯ್ತು. ಇವಾಗ ಇದೊಂದು ವ್ಯೂ ಪಾಯಿಂಟ್ಗೆ ಅಷ್ಟು ಸ್ವಲ್ಪ ಬೆಟ್ಟ ಹತ್ತಬೇಕು. ನನಗಂತೂ ಟಯರ್ಡ್ ಆಗಿದೆ. ಬನ್ನಿ ಹತ್ತೋಣ. ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ, ಸಕ್ಕತ್ತಾಗಿದೆ ಮಾತ್ರ. ಲೆಟ್ಸ್ ಸ್ಟಾರ್ಟ್ ಟು ಎಂಜಾಯ್. ಗೈಸ್ ಅದೊಂದು ಕಲ್ಲು ಮಾತ್ರ ಹೆಂಗೊಂದು ಚಿಕ್ಕ ಬಂಡೆ ಮೇಲೆ ಹೆಂಗೆ ಕೂತಿದೆ ಮಾತ್ರ ಸಖತ್ತಾಗಿದೆ. ಒಂಥರ ಕ್ರೇಜಿ ಅಂತ ಫೀಲ್ ಅನ್ನಿಸ್ತಿದೆ. ಅಲ್ಲಿದೆ ಫೈನಲಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ್ವಿ. ನಾವಿವಾಗ ಒಂದು ಬ್ಯೂಟಿಫುಲ್ ಆದ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಇವಾಗ ಸ್ವಲ್ಪ ಸಂಜೆ ಆಯ್ತಿದಂಗೆ ಮಳೆ ಬರೋ ಥರ ಫೀಲ್ ಆಗ್ತೀವಿ. ನಾವು ಮಳೆ ಬರುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ರೈನ್ ಜಾಕೆಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಮಳೆನೇ ಬಂದಿದೆ. ಸೊ ಇವಾಗ ಹೋಗ್ತಿರೋದು ಲಾಸ್ಟ್ ಪ್ಲೇಸ್, ಯಾಕಂದರೆ 3 o'clock ಆಗಿದೆ. 5 o'clockಗೆ ಎಲ್ಲ ಪ್ಲೇಸಸ್ ಕವರ್ ಆಗುತ್ತೆ ಅಂತ ಹೇಳಿದರು. ಬನ್ನಿ ಫಾಲ್ಸ್ ನೋಡ್ಕೊಂಡು ಬನ್ನಿ ಹೇಗಿರುತ್ತೆ ಅಂತ. ಫೈನಲಿ ಇವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ. ಇದು ಲಾಸ್ಟ್ ಪ್ಲೇಸ್. ಆಲ್ಮೋಸ್ಟ್ 5 o'clockಗೆ ಎಲ್ಲ ಪ್ಲೇಸಸ್ಸು ಕ್ಲೋಸ್. ಇದು ಲಾಸ್ಟ್ ವಿಡಿಯೋ. ನಾಳೆ ಏನಾಗುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಇವಾಗ ಫಾಲ್ಸ್ ಹತ್ರ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡೋಣ. ರೆಡಿ ಇದ್ದಾರೆ, ನಾವು ಇವಾಗ ಹೋಗ್ಬೇಕು. ಅಣ್ಣ ಫೈನಲಿ ಫಾಲ್ಸ್ ಹತ್ರ ಬಂದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿ ಟೀಟಿಲೊಂದು ಒಳ್ಳೆ ಅರ್ಧ ನಿದ್ರೆ ಮಾಡಿದ್ವಿ. ಒಂದು ಬೇಜಾರಂದರೆ ಮಳೆ ಬರಲಿಲ್ಲ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇವತ್ತೇ ಲಾಸ್ಟ್. ಫಾಲ್ಸಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಏನಿರುತ್ತೆ ಅಂತ ನೋಡ್ಕೊಳ್ಬೇಕು. ಫೈನಲಿ ಫಾಲ್ಸ್ ಅಂದರೂ ಸಖತ್ತಾಗಿದೆ. ಇವಾಗ ಚಂಡಿ ಆಗಿಬಿಟ್ರೆ ಮತ್ತೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಎಲ್ಲ ಇದು ಮಾಡ್ಕೊತಿದ್ದೀವಿ.
ಅಲ್ಲಿಂದ ನಾವು ಫಾಲ್ಸಲ್ಲೆಲ್ಲ ಆಟಾಡಿಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೈಟ್ ಆಗಿತ್ತು. ಹಾಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಸ್ಪೆಷಲ್ ಊಟ ಮಾಡಿ ಇವಾಗೆಲ್ಲ ಗೇಮ್ಸ್ ಆಡ್ತಾಯಿದ್ದೀವಿ. ತುಂಬಾ ಎಕ್ಸಾಕ್ಟ್ ಆಯಿತು, ಕಾಮಿಡಿ ಆಗಿತ್ತು. ನೀವು ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. 1 2 3 4 ನೀವು 4 ಜನ. 1 2 4 ನಾನು ಎಣಿಸ್ತೀನಿ ತಡ್ರಪ್ಪ. ರೆಡಿ 1 2 3 1 ಸ್ಟಾರ್ಟ್ 1 ಸೈಲೆಂಟ್. ಎಷ್ಟು ರೆಡಿ 1 2 3 ಸ್ಟಾರ್ಟ್. 3 ಜನ 1 2 1 2 3 1 ಇನ್ನು ಸ್ಟಾರ್ಟ್ ಆಗಿದೆ. ದೇವರಾಂಗನಂಗ ಆಗೋದಿಲ್ಲ ಇದು. ಆಮೇಲೆ ಏನ್ ಮಾಡೋದು? ಏನ್ ಮಾಡಲ್ಲಪ್ಪ. ಮಾತಾಡಿ ಏನ್ ತಂದ್ಬಿಡ್ತೀನಿ. ತಿರುಗಿ ಅಲ್ಲ ಇನ್ನೊಂದ್ಸಲ ತೋರ್ಸು. ಅಲ್ಲೇ ಹೋಯ್ತಾ ನೋಡ್ಬೇಕು ನಾನೀಗ. ಅವ್ನು ಮಾಡ್ಬೇಕು. ಓ ಮುಂದಕ್ಕೆ ಮಾಡ್ತಾ ಹೋಗ್ಬಿಟ್ಟೆ. ಈ ತರ ಗೇಮ್ ಮಾಡೋಣ. ಕನ್ನಡಕ ಹುಷಾರ. ಒಂದ್ ನಿಮಿಷ ಇವ್ರು 3 ಜನ ಅಷ್ಟೇ ಸಾಕು. ಅಷ್ಟೇ ವರ್ತೂರ್ ಸಂತೋಷದೇನೋ ಡ್ಯಾನ್ಸ್ ರವಿನ ಚೆನ್ನಾಗಿ ಮಾಡ್ತಾರೆ. ನಾನ್ ಮಾಡೋದೇ ನಾನ್ ಅಲ್ಲಿ ಹೋಗ್ಬೇಕಿಲ್ಲ, ಸುತ್ತಿದ್ದು ಆಪೋಸಿಟ್ ಹೋಗ್ಬೇಕಿದ್ದ.
ಕರು ತೋರ್ಸು. ತೋರಿಸ್ತಾ ಇಲ್ಲ. ಮತ್ತೆ ಹೋದೆ ಬಿಡು. ತೋರ್ಸಿ ಕರ್ಕೊಂಡು ತೋರ್ಸು. ತೋರ್ಸಿ. ಅಷ್ಟೇ, ಅಷ್ಟೇ. ನಾವು ಮಾಡಿಲ್ಲ. ಒಂದೇ ಸಲ. ನೀವು ಮಾಡ್ತಾಯಿದ್ರುವೆ. ರವಿನ ಮರ್ತೋದ್ಲ? ಅಷ್ಟೇ? ನೀನು ಮಾಡಕ್ ಬರ್ಬೇಕಲ್ಲ? ಲಾಸ್ಟಿಗೆ ಏನ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ. ತೋರ್ಸಂಗಿಲ್ಲ. ಅಷ್ಟೇ. ಏ, ಇಲ್ಲ, ಇಲ್ಲ, ಒಂದೇ ಸರಿ. ಅಷ್ಟೇ. ಹೆಂಗ್ ಮಾಡಿದ್ದು? ಇದು ಫೈನಲಿ ಫುಲ್ ಎಂಜಾಯ್ ಮಾಡಿದೆ. ನಂಗೆ ಲಾಸ್ಟ್ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿತ್ತು ಅಂತೇಳಿ ಹಾಗೆ ಮಲ್ಕೊಬಿಟ್ಟೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫಸ್ಟ್ ಡೇ ಟ್ರಿಪ್ಪು ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.